ಮೂರನೇ ದಿನದ ದುರ್ಗಾದೌಡ್ ಹಳಿಯಾಳ ಪಟ್ಟಣದ ಸಿದ್ದರಾಮೇಶ್ವರ ಗಲ್ಲಿಯ ದೇವಸ್ಥಾನದಿಂದ ಆರಂಭವಾಗಿ ಕಾರ್ಮೆಲ್ ಶಾಲೆಯ ಎದುರುಗಡೆ ತಲುಪಿದೆ. ನಗು ಫೋಟೋ ಹೊಡಿ ಧ್ವಜ ಕಟ್ಟದಾರ ಮನೆ ದಂಡಂ ದಶಗುಣಂ ನವರಾತ್ರಿ ಅಂದ್ಕೊಂಡೆ ರಾಜಿನ ಅಂತ ನೀನು ರಾಮ ये समय जाता नहीं बोलो ये फिरती है पुलिस पकडून तुझ्याकडेच घे ये बेरा जागत आहे या तिच्याकडे बेरा
ಮೂರನೇ ದಿನದ ದುರ್ಗಾದೌಡ್ ಈಗ ಕಾಕರ್ ಗಲ್ಲಿಯನ್ನ ಪ್ರವೇಶ ಮಾಡ್ತಾ ಇದೆ. ಅವ್ರದೆಲ್ಲ करी याव आयतं फोटो त्याच नाही बोलवा आमचं घेऊन काय करताला पुढे या बाजूला आता मार ಸಚಿವರು ನೋಡಿ ಕಾಳಜಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ಧಿ ಇಲಾಖೆ ಸಚಿವರು ಮುಂದೆ ಬರ್ದಂಗೆ ಮಾಡಿ ಅಂದ್ರೆ ಬಟ್ಟ ಮುಂದೆ हा काढून सोडा. ಮೂರನೇ ದಿನದ ದುರ್ಗಾದೌಡ್ ಹಳಿಯಾಳ ಪಟ್ಟಣದ ಕಾಕರ್ ಗಲ್ಲಿಯ ಮೂಲಕ ಮುಂದೆ ಸಾಗ್ತಾ ಇದೆ. ದುರ್ಗಾದೌಡ್ ಆರಂಭವಾಗುವಾಗ ಪ್ರಮುಖ ಪಾತ್ರ ವಹಿಸಿದ್ದ ರಾಜು ಧೂಳಿಯವರನ್ನು ಸ್ಮರಿಸುವಂಥ ಕೆಲಸ ಈ ಗಲ್ಲಿಯ ಜನತೆ ಮಾಡಿದ್ದಾರೆ. ದಿವಂಗತ ರಾಜು ಧೂಳಿಯವರ ಭಾವಚಿತ್ರದ ಮೂಲಕ ಅವರನ್ನು ಸ್ಮರಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಅದ ಈಗ ಪಾಪ ಈಗ ಅವ್ರು ತಯಾರು ಮಾಡಕ್ಕೆ ಅಷ್ಟೇ ತಯಾರು ಮಾಡಕ್ಕೆ ಒಂದು ತಾಸು ಹೋಗ್ತದೆ ಪಾಪ. ನಮಸ್ತೆ. ಯಾರ್ರೀ ಸರ ನೀವು? ಯಾರು ನೀ? ಹಾಂ ರಾಘವೇಂದ್ರ. ಹಾಂ ಹಾಂ ಸ್ವಲ್ಪ ಸರ್ಕೊಳ್ರಿ ಬೇಗ. ಸ್ವಲ್ಪ ಸರ್ರಿ ಸರ್ರಿ. ಓ ಬ್ರದರ್, ಓಯ್ ಬ್ರದರ್ ಸರ್ರಿ. ₹500 ಕಿಸಾಗಿಟ್ರೆ ಫೋಟೋ ರೀ. ಇಲ್ಲ
ಒಂದು ಗುಂಟೆ ಜಾಗನ ಬರೆದು ಕೊಡ್ತಾರಂತೀಗ. ಬೆಸ್ಟ್ ಆಯ್ತು. ಮೂರ ಜನರದ ಈಗ ಫೋಟೋ ಮೂರ ಜನ ಸರಿ ಬರೋ ಒಂದು ಸ್ವಲ್ಪ ಫೋಟೋ ಹೊಡೆದು ಹಾಕಿ. ನಮ್ದು ಲೈವ್ ಐತಿ. ಹಾ ನಡ್ರಿ ನಡ್ರಿ ಸರ್, ಬರ್ರಿ 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 ಬರ್ರಿ, ಬರ್ಬೇಡ್ರಿ. ಬರ್ರಿ ನಡ್ರಿ, ಪಟ್ನ ನಡ್ರಿ. ಗೋವಿಂದ ಗೋವಿಂದ ಗೋವಿಂದ. ಸರಿ ಬರಲಿ. ಏ ಲೈನ್ ಬರ್ರಿ. ಲೈನ್ ಕಟ್ ಮಾಡ್ಬೇಡ್ರಿ ಅಲ್ಲಿ. ಈ ಕಡೆ ಬರ್ರಿ, ಈ ಕಡೆ ಬರ್ರಿ. ಏ ಸ್ವಲ್ಪ ಸರ್ರಿ, ಮಧ್ಯಾಹ್ನ ಸರ್ರಿ. ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿಯಲ್ಲಿ ಕಳೆದ 39 ವರ್ಷಗಳ ಹಿಂದೆ ದುರ್ಗಾದೌಡನ್ನು ಆರಂಭ ಮಾಡಲಾಯಿತು. ದೇವ, ದೇಶ, ಧರ್ಮ ಈ 3 3D ಸೂತ್ರಗಳನ್ನಿಟ್ಟುಕೊಂಡು ಮಹಾರಾಷ್ಟ್ರದ ಶ್ರೀ ಸಂಭಾಜಿ ಭಿಡೆ ಗುರೂಜಿಯವರು ಇವತ್ತಿನ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಅತ್ಯಂತ ಆಪ್ತರು, ಪೂಜನೀಯರು ಶ್ರೀ ಸಂಭಾಜಿ ಭಿಡೆ ಗುರೂಜಿಯವರಿಂದ 39 ವರ್ಷಗಳ ಹಿಂದೆ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ದುರ್ಗಾದೌಡನ್ನು ಆರಂಭಿಸಲಾಯಿತು. ಈ ಶರನ್ನವರಾತ್ರಿಯ ಕಾಲದಲ್ಲಿ 9 ದಿನಗಳ ಕಾಲ ಈ ದುರ್ಗಾದೌಡನ್ನು ಆಚರಣೆ ಮಾಡಲಾಗ್ತದೆ. ಈ ದುರ್ಗಾದೌಡ ಆಚರಣೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಶರನ್ನವರಾತ್ರಿಯ ಸಮಯದಲ್ಲಿ ಶಿವಾಜಿ ಮಹಾರಾಜರು ಒಂದು ಕೋಟೆಯಿಂದ ಇನ್ನೊಂದು ಕೋಟೆಗೆ ಅವರು ತೆರಳ್ತಾ ಇದ್ರು. ಅಂದರೆ ಒಂದು ಕೋಟೆಯಿಂದ ಇನ್ನೊಂದು ಕೋಟೆಗೆ ಅಲ್ಲಿ ಶರನ್ನವರಾತ್ರಿಯ ದಿವಸ ಪೂಜೆಗಳಿಗೆ ಅವರು ತೆರಳ್ತಾ ಇದ್ದರು. ಸೊ ಗಡ ಪಯಣ ಅನ್ನುವಂಥ ಆ ಸಮಯದಲ್ಲಿ ಆಚರಣೆ ಇತ್ತು. ಅದನ್ನು ಬಳಿಕ ಶ್ರೀ ಸಂಭಾಜಿ ಭಿಡೆ ಗುರೂಜಿಯವರು 39 ವರ್ಷಗಳ ಹಿಂದೆ ಶರನ್ನವರಾತ್ರಿಯ 9 ದಿನಗಳ ಕಾಲ ಈ ದುರ್ಗಾದೌಡ್ ಧಾರ್ಮಿಕ ಓಟ, ಧಾರ್ಮಿಕ ನಡಿಗೆ ಕಾರ್ಯಕ್ರಮವನ್ನು ಒಂದು ದೇವಸ್ಥಾನದಿಂದ ಮತ್ತೊಂದು ದೇವಸ್ಥಾನದವರೆಗೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸನಾತನ ಧರ್ಮದ ಪ್ರತೀಕವಾದ ಶುಭ್ರ ವಸ್ತ್ರ, ಕೇಸರಿ ಶಾಲು, ಪೇಟ, ಅದೇ ರೀತಿ ಭಗವಾ ಧ್ವಜಗಳನ್ನು ಹಿಡಿದು ಈ ದುರ್ಗಾದೌಡ್ ಮೆರವಣಿಗೆಯಲ್ಲಿ ಸಾಗಲಾಗ್ತದೆ. ಹಳಿಯಾಳ ಪಟ್ಟಣದಲ್ಲಿ 13ನೇ ವರ್ಷಕ್ಕೆ ದುರ್ಗಾದೌಡ್ ಪದಾರ್ಪಣೆ ಮಾಡಿದೆ. ಇಂದು ಹಳಿಯಾಳ ಪಟ್ಟಣದಲ್ಲಿ 3ನೇ ದಿನಕ್ಕೆ ದುರ್ಗಾದೌಡ್ ಕಾಲಿಟ್ಟಿದೆ.
ಘೋಷಣೆಗಳು, ವೀರ ಪುರುಷರು ವೀರ ವನಿತೆಯರ ಘೋಷಣೆಗಳು, ಅದೇ ರೀತಿ ಮಕ್ಕಳು ವಿವಿಧ ಛದ್ಮವೇಷಗಳಲ್ಲಿ ಕಂಗೊಳಿಸ್ತಾರೆ. ಹಾಗೂ ಪ್ರತಿ ಬಡಾವಣೆ ಕೇಸರಿ ಪತಾಕೆಗಳಿಂದ ಶೃಂಗರಿಸಲ್ಪಟ್ಟಿರ್ತದೆ. ಪ್ರತಿ ಬಡಾವಣೆಯಲ್ಲಿ ರಂಗೋಲಿಗಳು, ತಳಿರು ತೋರಣಗಳು ಸಂಪೂರ್ಣವಾಗಿ ಕೇಸರಿಮಯವಾಗಿರುವಂತಹ ಹಳಿಯಾಳ. ಈ ದಸರಾ ಸಂದರ್ಭದಲ್ಲಿ ಹಳಿಯಾಳ ಕೇಸರಿಮಯವಾಗಿ ಪರಿವರ್ತನೆಯಾಗಿರುತ್ತದೆ. ಪ್ರತಿದಿನ ಸಾವಿರಾರು ಜನತೆ ದುರ್ಗಾದೌಡ್ನಲ್ಲಿ ಭಾಗವಹಿಸ್ತಾರೆ. ಹಳಿಯಾಳ ಪಟ್ಟಣದಲ್ಲಿ ಕೇವಲ 5 ಜನರಿಂದ ದಿವಂಗತ ರಾಜು ಧೂಳಿಯವರಿಂದ ಆರಂಭವಾಗಿದ್ದ ದುರ್ಗಾದೌಡ್ ಇಂದು 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದು, ಹಳಿಯಾಳ ಪಟ್ಟಣ ಸೇರಿದಂತೆ ಗ್ರಾಮಾಂತರ ಭಾಗ ಸುಮಾರು 35ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಕೂಡ ಈಗ ದುರ್ಗಾದೌಡ್ ಅತ್ಯಂತ ಯಶಸ್ವಿಯಾಗಿ ಆಚರಣೆ ಮಾಡಲಾಗ್ತದೆ. ಪ್ರತಿ ಬಡಾವಣೆಗೆ ತೆರಳಿದಾಗ ಮಹಿಳೆಯರು ಆರತಿ ಮಾಡುವ ಮೂಲಕ ಈ ದುರ್ಗಾದೌಡ್ನ ಪ್ರಮುಖ ಭಾಗ ತ್ರಿಶೂಲ. ಈ ತ್ರಿಶೂಲದ ಅಡಿಯಲ್ಲಿಯೇ ಈ ದುರ್ಗಾದೌಡ ಮುನ್ನಡೆಯುತ್ತದೆ. ಭಗವದ್ಧಾರಿ ತ್ರಿಶೂಲವೇ ಈ ದುರ್ಗಾದೌಡ್ನ ಪ್ರಮುಖ ಆಚರಣೆಯ ಶ್ರದ್ಧಾ ಕೇಂದ್ರವಾಗಿದೆ. आशा माता दुर्गा माता, शक्ति माता दुर्गा माता, मेरी माता दुर्गा माता, तेरी माता दुर्गा माता, माता माता दुर्गा माता, माता माता दुर्गा माता, माता माता दुर्गा माता, माता माता विद्यापति श्री रामचंद्र की जय, विद्यापति श्री रामचंद्र की जय, बोलो पवन सुत हनुमान की जय, बोलो पवन सुत हनुमान की जय, सियावर रामचंद्र की जय, सियावर रामचंद्र की जय।